ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಬಲಿಗೆ ಬಿಜೆಪಿ ನಾಯಕರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ನಾಯಕರು ಭಾರೀ ಪ್ರಾಮಾಣಿಕರಲ್ಲದೆ ಲೋಕಾಯುಕ್ತ ದಾಳಿ ಬಗ್ಗೆ ಗೊತ್ತಿಲ್ಲ ಅಂತ ಡಿಕೆಶಿ ಹೇಳಿರುವಂತದ್ದು. ಒಂದು ಕಡೆ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ನಾಯಕರು ಭಾರೀ ಪ್ರಾಮಾಣಿಕರಲ್ವೇ, ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಈ ಲೋಕಾಯುಕ್ತ ದಾಳಿಯ ಬಗ್ಗೆ ನನಗೇನು ಕೂಡ ಗೊತ್ತಿಲ್ಲ ಅಂತ ಡಿಕೆಶಿ ಅವರು ಹೇಳಿರುವಂತದ್ದು. ಈಗಾಗಲೇ ಕಾಮಗಾರಿಯ ಲಂಚ ಸ್ವೀಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧನವಾಗಿದೆ. ಡಿಕೆ ಶಿವಕುಮಾರ್ ಅವರು ವ್ಯಂಗ್ಯವಾಡಿದ್ದಾರೆ. Normally they are very honest people. Now BJP people will not be corrupt, free people. They are the most honest people in this country. They will not get, I think, some wrong information you might have got. Let us look at it. Let us see what the Lokayukta tell. Then I will react to it. Normally they are very honest people. Now BJP people will not be corrupt, free people. They are the most honest people in this country. They will not get, I think, some wrong information you might have got. Let us look at it. Let us see what the Lokayukta tell. Then I will react to it. Normally they are very honest people. Now BJP people will not be corrupt. ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಬಲಿಗೆ ಬಿಜೆಪಿ ನಾಯಕರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ನಾಯಕರು ಭಾರೀ ಪ್ರಾಮಾಣಿಕರಲ್ಲದೆ ಲೋಕಾಯುಕ್ತ ದಾಳಿ ಬಗ್ಗೆ ಗೊತ್ತಿಲ್ಲ ಅಂತ ಡಿಕೆಶಿ ಹೇಳಿರುವಂತದ್ದು. ಒಂದು ಕಡೆ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ನಾಯಕರು ಭಾರೀ ಪ್ರಾಮಾಣಿಕರಲ್ವೇ, ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಈ ಲೋಕಾಯುಕ್ತ ದಾಳಿಯ ಬಗ್ಗೆ ನನಗೇನು ಕೂಡ ಗೊತ್ತಿಲ್ಲ ಅಂತ ಡಿಕೆಶಿ ಅವರು ಹೇಳಿರುವಂತದ್ದು. ಈಗಾಗಲೇ ಕಾಮಗಾರಿಯ ಲಂಚ ಸ್ವೀಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧನವಾಗಿದೆ. ಡಿಕೆ ಶಿವಕುಮಾರ್ ಅವರು ವ್ಯಂಗ್ಯವಾಡಿದ್ದಾರೆ. Normally they are very honest people. Now BJP people will not be corrupt, free people. They are the most honest people in this country. They will not get, I think, some wrong information you might have got. Let us look at it. Let us see what the Lokayukta tell. Then I will react to it. Normally they are very honest people. Now BJP people will not be corrupt, free people. They are the most honest people in this country. They will not get, I think, some wrong information you might have got. Let us look at it. Let us see what the Lokayukta tell. Then I will react to it. Normally they are very honest people. Now BJP people will not be corrupt. ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಬಲಿಗೆ ಬಿಜೆಪಿ ನಾಯಕರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ನಾಯಕರು ಭಾರೀ ಪ್ರಾಮಾಣಿಕರಲ್ಲದೆ ಲೋಕಾಯುಕ್ತ ದಾಳಿ ಬಗ್ಗೆ ಗೊತ್ತಿಲ್ಲ ಅಂತ ಡಿಕೆಶಿ ಹೇಳಿರುವಂತದ್ದು. ಒಂದು ಕಡೆ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ನಾಯಕರು ಭಾರೀ ಪ್ರಾಮಾಣಿಕರಲ್ವೇ, ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಈ ಲೋಕಾಯುಕ್ತ ದಾಳಿಯ ಬಗ್ಗೆ ನನಗೇನು ಕೂಡ ಗೊತ್ತಿಲ್ಲ ಅಂತ ಡಿಕೆಶಿ ಅವರು ಹೇಳಿರುವಂತದ್ದು. ಈಗಾಗಲೇ ಕಾಮಗಾರಿಯ ಲಂಚ ಸ್ವೀಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧನವಾಗಿದೆ. ಡಿಕೆ ಶಿವಕುಮಾರ್ ಅವರು ವ್ಯಂಗ್ಯವಾಡಿದ್ದಾರೆ. Normally they are very honest people. Now BJP people will not be corrupt, free people. They are the most honest people in this country. They will not get, I think, some wrong information you might have got. Let us look at it. Let us see what the Lokayukta tell. Then I will react to it. Normally they are very honest people. Now BJP people will not be corrupt, free people. They are the most honest people in this country. They will not get, I think, some wrong information you might have got. Let us look at it. Let us see what the Lokayukta tell. Then I will react to it. Normally they are very honest people. Now BJP people will not be corrupt. ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಬಲಿಗೆ ಬಿಜೆಪಿ ನಾಯಕರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ನಾಯಕರು ಭಾರೀ ಪ್ರಾಮಾಣಿಕರಲ್ಲದೆ ಲೋಕಾಯುಕ್ತ ದಾಳಿ ಬಗ್ಗೆ ಗೊತ್ತಿಲ್ಲ ಅಂತ ಡಿಕೆಶಿ ಹೇಳಿರುವಂತದ್ದು. ಒಂದು ಕಡೆ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ವ್ಯಂಗ್ಯವಾಡಿದ್ದಾರೆ.
ಬಿಜೆಪಿ ನಾಯಕರು ಭಾರಿ ಪ್ರಾಮಾಣಿಕರಲ್ವೇ? ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಈ ಲೋಕಾಯುಕ್ತ ದಾಳಿಯ ಬಗ್ಗೆ ನನಗೇನು ಕೂಡ ಗೊತ್ತಿಲ್ಲ ಅಂತ ಡಿಕೆಶಿ ಅವರು ಹೇಳಿರುವಂತದ್ದು. ಈಗಾಗಲೇ ಕಾಮಗಾರಿಯ ಲಂಚ ಸ್ವೀಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧನವಾಗಿದೆ. ಡಿಕೆ ಶಿವಕುಮಾರ್ ಅವರು ವ್ಯಂಗ್ಯವಾಡಿದ್ದಾರೆ. Normally they are very honest people. Now BJP people will not be corrupt, free people. They are the most honest people in this country. They will not get, I think, some wrong information you might have got. Let us look at it. Let us see what the Lokayukta tell. Then I will react to it. Normally they are very honest people. Now BJP people will not be corrupt, free people. They are the most honest people in this country. They will not get, I think, some wrong information you might have got. Let us look at it. Let us see what the Lokayukta tell. Then I will react to it. Normally they are very honest people. Now BJP people will not be corrupt. ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಬಲಿಗೆ ಬಿಜೆಪಿ ನಾಯಕರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ನಾಯಕರು ಭಾರಿ ಪ್ರಾಮಾಣಿಕರಲ್ಲವೇ? ಲೋಕಾಯುಕ್ತ ದಾಳಿ ಬಗ್ಗೆ ಗೊತ್ತಿಲ್ಲ ಅಂತ ಡಿಕೆಶಿ ಹೇಳಿರುವಂತದ್ದು. ಒಂದು ಕಡೆ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ನಾಯಕರು ಭಾರಿ ಪ್ರಾಮಾಣಿಕರಲ್ವೇ? ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಈ ಲೋಕಾಯುಕ್ತ ದಾಳಿಯ ಬಗ್ಗೆ ನನಗೇನು ಕೂಡ ಗೊತ್ತಿಲ್ಲ ಅಂತ ಡಿಕೆಶಿ ಅವರು ಹೇಳಿರುವಂತದ್ದು. ಈಗಾಗಲೇ ಕಾಮಗಾರಿಯ ಲಂಚ ಸ್ವೀಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧನವಾಗಿದೆ. ಡಿಕೆ ಶಿವಕುಮಾರ್ ಅವರು ವ್ಯಂಗ್ಯವಾಡಿದ್ದಾರೆ. Normally they are very honest people. Now BJP people will not be corrupt, free people. They are the most honest people in this country. They will not get, I think, some wrong information you might have got. Let us look at it. Let us see what the Lokayukta tell. Then I will react to it. Normally they are very honest people. Now BJP people will not be corrupt, free people. They are the most honest people in this country. They will not get, I think, some wrong information you might have got. Let us look at it. Let us see what the Lokayukta tell. Then I will react to it. Normally they are very honest people. Now BJP people will not be corrupt. ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಬಲಿಗೆ ಬಿಜೆಪಿ ನಾಯಕರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ನಾಯಕರು ಭಾರಿ ಪ್ರಾಮಾಣಿಕರಲ್ಲವೇ? ಲೋಕಾಯುಕ್ತ ದಾಳಿ ಬಗ್ಗೆ ಗೊತ್ತಿಲ್ಲ ಅಂತ ಡಿಕೆಶಿ ಹೇಳಿರುವಂತದ್ದು. ಒಂದು ಕಡೆ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ನಾಯಕರು ಭಾರಿ ಪ್ರಾಮಾಣಿಕರಲ್ವೇ? ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಈ ಲೋಕಾಯುಕ್ತ ದಾಳಿಯ ಬಗ್ಗೆ ನನಗೇನು ಕೂಡ ಗೊತ್ತಿಲ್ಲ ಅಂತ ಡಿಕೆಶಿ ಅವರು ಹೇಳಿರುವಂತದ್ದು. ಈಗಾಗಲೇ ಕಾಮಗಾರಿಯ ಲಂಚ ಸ್ವೀಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧನವಾಗಿದೆ. ಡಿಕೆ ಶಿವಕುಮಾರ್ ಅವರು ವ್ಯಂಗ್ಯವಾಡಿದ್ದಾರೆ. Normally they are very honest people. Now BJP people will not be corrupt, free people. They are the most honest people in this country. They will not get, I think, some wrong information you might have got. Let us look at it. Let us see what the Lokayukta tell. Then I will react to it. Normally they are very honest people. Now BJP people will not be corrupt, free people. They are the most honest people in this country. They will not get, I think, some wrong information you might have got. Let us look at it. Let us see what the Lokayukta tell. Then I will react to it. Normally they are very honest people. Now BJP people will not be corrupt.